ಆಶಿಸಿ ಬನ್ನಿ. ಇವತ್ತು ನಮ್ಮ ಗ್ರಾಮಾಯಣ ಟೀಮ್ ವಿನಯ್ ಸರ್ ಜೊತೆ ಎಲ್ಲರೂ ಹೇಗಿದೆ ಗ್ರಾಮಾಯಣ ಮೂವಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಏನ್ ಇಷ್ಟ ಆಯ್ತು ಪಿಕ್ಚರ್ ಅಲ್ಲಿ? ನನ್ ಬಿಟ್ಟು ಏನ್ ಇಷ್ಟ ಅಂತ ಹೇಳ್ಬೇಕು. ಕಥೆಯಲ್ಲಿ ಯಾವ ಪಾರ್ಟ್ ಇಷ್ಟ ಆಯ್ತು? ಥ್ಯಾಂಕ್ ಯು. ಆಮೇಲೆ ಮ್ಯೂಸಿಕ್ ಯಾವ ಸಾಂಗ್ ನಿಮ್ಗೆ ತುಂಬಾ ಇಷ್ಟ? ಏನೇ ಹೇಳಕ್ಕೂ ಸಿಂಗ. ಡೈರೆಕ್ಟರ್ ಹೇಗಿದ್ರು? ನಾನು ಅಭಿಮಾನಿ, ಅದಕ್ಕೆ ಅವ್ರ ಇಷ್ಟ. ಸೂಪರ್. ರೋತನ್ BGM ಎಲ್ಲಾ ಸಾಂಗಿಂತ ಏನೇ ಹೇಳು ಕುಸುಮ ಸಾಂಗ್ ಮೆಲೋಡಿ ಸಾಂಗ್ ತುಂಬಾ ಚೆನ್ನಾಗಿದೆ. ಆ ರಾ ಲುಕ್ ಶಿವಣ್ಣ ನೋಡ್ದಂಗೆ ತುಂಬಾ ಚೆನ್ನಾಗಿದೆ. ಎಂಟ್ರಿ ಇಲ್ಲ, ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಇವತ್ತಿನ ಇದರಲ್ಲಿ MLA MP ಗಳು ಸಾಮಾನ್ಯ ಜನಗಳಿಗೆ ಏನ್ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು. ನಮ್ಮ ಜನಗಳು ಎತ್ತೆಚ್ಕೋಬೇಕು. ಫಿಲಂ ತುಂಬಾ ಚೆನ್ನಾಗಿದೆ. ನಿಮ್ಮ ಆಕ್ಟಿಂಗ್ ಮೊದಲಿಗೂ ಇದು ಡಿಫ್ರೆಂಟ್, ತುಂಬಾ ಚೆನ್ನಾಗಿದೆ. ರಗಡ್ ಲುಕ್ ಅಂತೂ ಸೂಪರ್ ಆಗಿದೆ. ಹಳೆ ಫಿಲಂ ಇದು ತುಂಬಾ ಚೇಂಜಸ್ ಆಗ್ತಿದೆ. ಅಲ್ಲಿ ಸೂಪರ್ ಫಿಲಂ ಅಲ್ಲಿ ತುಂಬಾ ಚೆನ್ನಾಗಿ ಆಗ್ತಿದೆ. ಸಾಂಗು ಎಲ್ಲ ಚೆನ್ನಾಗಿದೆಯಾ? ಸೂಪರ್. ಎಷ್ಟಲ್ಲಿ ನೋಡಿದ್ರಿ? ಸೂಪರ್. ನೀವೆಲ್ಲಿ ನಗರಲ್ಲಿ ನೋಡಿದ್ರಾ? ಗೊತ್ತು. ಯಾವತ್ ನೋಡಿದ್ರಿ? ಇಷ್ಟ ಆಯ್ತಾ? ಫ್ಯಾಮಿಲಿ ಪೂರ್ತಿ ಎಲ್ಲ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಮಾತ್ರ ಬೆಂಕಿ ಫೈಟ್ ಮಾತ್ರ ಜಾಕ್ಲಿ ಅಪ್ಪು ಬಾಸ್ ನೋಡ್ದಂಗೆ ಆಯ್ತು. ಬಾಸ್ ಫೈಟ್ ಮಾತ್ರ ಮಾತಾಡಂಗಿಲ್ಲ. ಬಾಸ್ ಯೋಗಿ ಅವ್ರ ಜೊತೆ ಚೆನ್ನಾಗಿ ಮಾಡಿದ್ರ. ಇಂಟರ್ವೆಲ್ ಫೈಟ್ ಕರಿಬೇಕು, ಹೊಡೆಯಕ್ಕೆ ಹೋಗ್ತಿರಲ್ಲ, ಕರಿಬೇಕು. ಹೌದು, ಮತ್ತೆ ಕರಿಬೇಕು. ಸಖತ್ತಾಗಿ ಮಾಡಿದ್ರ. ಪಟ್ಟಿ ಬಿಟ್ಟು ಮಾತಾಡೋ, ಒಳ್ಳೇದಲ್ಲ ಇದು. ಫಿಲಮ್ಗಿಂತ 9ನೇ ಫಿಲಂ ಮಾತ್ರ ಬೆಂಕಿ ಬಾಸ್. ಇಲ್ಲ, ನಮ್ ಪಿಕ್ಚರ್ ನೋಡಿದ್ರೇನು ನಿಮ್ ಊರಿಗೂ ಏನಾರು ಸಿಮಿಲಾರಿಟಿ ಅನ್ಸುತ್ತಾ? ಏನೇನ್ ಪಾಯಿಂಟ್ ತುಂಬಾ ಅನ್ಸಿದ್ದು? ಬಾಸ್ ಅದೇ ಈ MLA MP ಗಳೆಲ್ಲ ಮೋಸ ಮಾಡ್ತಾರಲ್ಲ, ಅದೆಲ್ಲ ಎಚ್ಚೆತ್ಕೋಬೇಕು. ನಾವು ಬದುಕೇ ಇರ್ತೇವೆ, ನಮ್ಮ ಹೆಸರಲ್ಲೇ ಸಾಲ ಎಲ್ಲ ತಗೋತಾರಲ್ಲ, ಅದೊಂದ್ ಸೀನ್ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತಾ? ನಾವು ಬದುಕಿರ್ತೇವೆ, ನಾವು ಸುಖ ಮಾಡ್ಕೊಂಡ್ಬಿಟ್ಟು ನಮ್ಮ ಹೆಸರಲ್ಲೇ ಸಾಲ ತಗೋತಾರೆ. ನಮ್ ಜಾಗ ಇದ್ರು ನಮ್ ಜಾಗಕ್ಕೆ ಸರ್ಕಾರದ ಜಾಗ ಅಂದ್ಬಿಟ್ಟು ಎಲ್ಲ ದುಡ್ಡು ಮಾಡ್ತಾರಲ್ಲ ಬಾಸ್, ಅದೆಲ್ಲ ತುಂಬಾ ಇಷ್ಟ. ಈ ಸಿಚುವೇಶನ್ ಕರೆಕ್ಟ್ ಆಗಿದೆ, ಇಷ್ಟ ಆಯ್ತು. ಸೂಪರ್. ಒಂದು 2-3 ಮೂವಿನ ಈ ಮೂವಿಲಿ ಚೆನ್ನಾಗಿ ಮಾಡಿದಾರೆ. ಆಕ್ಟಿಂಗ್ ಮಾತ್ರ ಚೆನ್ನಾಗಿದ್ಯಾ? ಫಸ್ಟ್ ಸೀನಲ್ಲಿ ಬಾಸ್ ಸೀನ್ ಬರ್ತಾರ ಹಾಲನ್ನ ಡೈರಿಲಿ ನಂದಿನಿಲಿ ಅಪ್ಪು ತೋರಿಸ್ತಾರಲ್ಲ, ಅದ್ ಚೆನ್ನಾಗಿದೆ. ನಿಮ್ ರಾಲುಕ್ ಇಷ್ಟ ಆಯ್ತು. ಸೀನಾ ಕ್ಯಾರೆಕ್ಟರ್ ಅಲ್ಲಿ ಚೆನ್ನಾಗಿ ಮಾಡಿದೀರಾ. ಲವ್ ಸೀನ್ ಚೆನ್ನಾಗಿದೆ. ಒಂದೊಂದು ಆಕ್ಟಿಂಗ್ ಅಲ್ಲೂ ವಿನಯಣ್ಣನಾಗಿ ಸೀನಾ ಕ್ಯಾರೆಕ್ಟರ್ ನ ಫಿಲ್ ಮಾಡ್ತೀರಾ. ಥ್ಯಾಂಕ್ ಯು. ಚೆನ್ನಾಗಿದೆ ಅಣ್ಣ. ಹಾಯ್ ಪವನ್. ಫಿಲಂ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿದ್ರಾ? ಬೆಂಕಿ ಸಾಂಗ್ ಅಂತೂ ತುಂಬಾ ಇಷ್ಟ ಆಯ್ತು. ಸಿಗ್ನೇಚರ್ ಸ್ಟೆಪ್ ಮಾತ್ರ ಸೈಕ್ ಆಗಿದೆ. ಸೂಪರ್. ನೀವೇನ ರೀಲ್ ಮಾಡಿದ್ರಾ? ಇಲ್ಲ, ಯಾಕೆ? ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಒಂದು ಹೊಸ ಲುಕ್ ತುಂಬಾ ಚೆನ್ನಾಗಿ ಬಂದಿದೆ ಅಣ್ಣ. ಲುಕ್ ಒಂದು ಮೆಸೇಜ್ ಹೋಗುತ್ತೆ ಎಲ್ಲ ಜನಗಳಿಗೆ. ಎಂಟ್ರಿ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಫೈಟ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೆ. ನಿಮಗೆ ಏನ್ ಮೆಸೇಜ್ ಆಯ್ತು ಹೇಳಿ? ನಿಮಗೆ ಪರ್ಸನಲ್ ಆಗಿ ಏನ್ ಮೆಸೇಜ್ ಬಂತು ಅಣ್ಣ ಅಂತಂದ್ರೆ, ಈಗ ದೊಡ್ಡವರು, ಈಗ ನಮ್ಗಿಂತ ಮೇಲ್ಪಟ್ಟವರು ಹಿಂಗೆ ಒಬ್ರು ಮೋಸ ಮಾಡ್ತಾರೆ. ರಾಜಕಾರಣಿಗಳಾಗಿರ್ಬೋದು ಎಲ್ಲರೂ ಅಂದ್ರೆ ಫಿಲಂ ಅಲ್ಲಿ ತೋರ್ಸಿದೆ ರಾಜಕಾರಣಿಗಳು ಅಂತ ಅನ್ಕೊಳ್ಳೋದೇನೋ ಜನ. ಎಲ್ಲರಿಗೂ ಎಚ್ಚರಿಸ್ಕೋಬೇಕು ಇದರಿಂದ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್. ಅಂದ್ರೆ ಹೆಚ್ಚಾಗಿ ಯಾವಾಗ್ಲೂ ಅವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ನಾವು ಒಂಚೂರು ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಮಾಡ್ಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬರ್ಬೇಕು. ಈಗ ಹೆಂಗೆ ಹೊಸ ಸಿನಿಮಾ ಯಾವ್ದು ಬಂತು, ಹೊಸ ಬಟ್ಟೆ ಯಾವ್ದು ಬಂತು, ಆ ತರ ಪೊಲಿಟಿಕ್ಸ್ ಅಲ್ಲಿ ಏನಾಗ್ತಿದೆ, ಯಾರು ಪವರ್ ಅಲ್ಲಿ ಇದಾರೆ, ಏನೇನ್ ಇದಿದೆ, ಅದೆಲ್ಲ ನಾವು ಓದ್ಕೊಳ್ಬೇಕು. ಅವಾಗ್ಲೇ ನಾವು ಪ್ರಶ್ನೆ ಕೇಳಕ್ಕಾಗದು. ತುಂಬಾ ಜನಕ್ಕೆ RTI ಅಂದ್ರೆ ಏನು ಗೊತ್ತಿರಲಿಲ್ಲ. ಈ ಮೂವಿ ತುಂಬಾ ಜನಕ್ಕೆ RTI ಅಂದ್ರೆ ಏನು ಗೊತ್ತಾಗಿದೆ. ಅದು ತುಂಬಾ ಜನಕ್ಕೆ ಇಷ್ಟ ಆಗಿದೆ. RTI ಏನ್ ಮಾಡ್ಬೇಕು, RTI
ಸರ್ಕಾರ ಏನೇನಂದು ಎಲ್ಲ ಬೆನಿಫಿಟ್ಸ್ ಇದೆ ಅದು ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಈ ಮೂವಿನ ಜನ ಹೆಂಗ್ ಇನ್ಸ್ಪೈರ್ ಆಗ್ತಾರೆ, ಬರೀ ಹಾಳಾಗೋದೇ RTI ಮುಖಾಂತರ ಏನೇನ್ ಮಾಡ್ಬೋದು ಅಂತ ಎಲ್ಲರೂ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಬಟ್ ಈಗ RTI ಅಲ್ಕಿತ್ತು ಹಾವಿನ ತರ ಏನೂ ಇಲ್ಲ ಅದ್ರಲ್ಲಿ. ಶ್ರೇಯಸ್ ಹಿಂಗೇನ ರಾಮಾಯಣ ಗರೀಬ್ದಲ್ಲಿ ಶುರುವಾಗೈತೆ ಗ್ರಾಮಾಯಣ. ಇದನ್ನ ಮಾಡಿರೋದೆ ನಮ್ ಸರಳತೆಯ ಸಾಮ್ರಾಟ್ ವಿನಯಣ. ಫ್ರ್ಯಾಂಕ್, ನಾನು ನಿಮ್ಮಲ್ಲಿ ಯಾವತ್ತೂ ಡಾಕ್ಟರ್ ರಾಜ್ಕುಮಾರ ನೋಡೋದು. ಡಾಕ್ಟರ್ ರಾಜ್ಕುಮಾರ್ ಕಾರಣ ಅಪ್ಪು ಬಾಸಿಂದ ಅವ್ರ ವ್ಯಕ್ತಿತ್ವದಿಂದ ಕಲಿತೀನಿ. ಬಟ್ ಫ್ಯಾನ್ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೇ ತುಂಬಾ ಇಷ್ಟಪಡೋದು. ನಾನು ಸೀನಲ್ಲಿ ಏನ್ ನೋಡ್ದೆ ಅಂದ್ರೆ ಅಣ್ಣ, ನಿಮ್ ಫೈಟಿಂಗ್ ಸೀನ್ಸ್ ಅಲ್ಲಿ ನಿಮ್ಗೆ ಸ್ಪಿರಿಚುವಲ್ ರೋಲ್ಸ್ ಮತ್ತೆ ಮೈಥಾಲಜಿಕಲ್ ಮೂವಿ ಸಿಗ್ಲಿ ಅಂತ ನಂಗೆ ತುಂಬಾ ಇದರ ಹತ್ರ ಕೇಳ್ಕೊತೀನಿ. ಮತ್ತೆ ನಂಗೆ ಕುಸುಮ ಸಾಂಗ್ ತುಂಬಾ ಇಷ್ಟ ಆಯ್ತು ಅಣ್ಣ. ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ನೀವ್ ಹತ್ರ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟೇಷನ್. ಆಮೇಲೆ ಅಂಬೇಡ್ಕರ್ ಬಗ್ಗೆ ಎಲ್ಲ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ಸ್ವಲ್ಪ ಜನ ಎತ್ತೆಚ್ಕೋಬೇಕು. ತುಂಬಾ ಸಖತ್ತಾಗಿ ಆಸಮ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮದುವೆ ಆದ್ಮೇಲೆ ಇವತ್ತೇ ಬಂದಿದ್ಯಾ, ಪಿಕ್ಚರ್ ನೋಡ್ಬಿಟ್ಟು ಏನನ್ಸ್ತು? ನಿಮ್ ವೈಫ್ಗೆ ಏನನ್ಸ್ತು? ತುಂಬಾ ಚೆನ್ನಾಗಿದೆ ಫಿಲಮ್, ಜೋರಾಗಿ ತುಂಬಾ ಚೆನ್ನಾಗಿದೆ ಫಿಲಮ್. ಸಿದ್ಧಾರ್ಥ ಫಿಲಮ್ ಇಂದ ನಾನು ಮಾರ್ನಿಂಗ್ ಶೋ ನೋಡ್ಕೊಂಡೆ ಬರ್ತಿರೋದು. ಹಾ, ತುಂಬಾ ಚೆನ್ನಾಗಿದೆ ಆ ಫಿಲಮ್ ಈ ಫಿಲಮ್ ಕಂಪೇರ್ ಮಾಡ್ಕೊಂಡು ಈ ಫಿಲಮ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಣ್ಣ. ನನಗೆ ತುಂಬಾ ಪರ್ಸನಲ್ ಆಗಿ ಇಷ್ಟ ಆಯ್ತು ಅಣ್ಣ. ಮೂವಿನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಆಮೇಲೆ ಸರ್ದು ಮ್ಯೂಸಿಕ್ ಇದೆ, ಅದು ತುಂಬಾ ಇಷ್ಟ ಆಯ್ತು. ಪೂರ್ಣ ಸರ್ದಲ್ಲ ಸಖತ್ತಾಗಿ ಚೆನ್ನಾಗಿದೆ. BGM ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಿಮ್ ಡ್ಯಾನ್ಸ್ ತುಂಬಾ ಇಷ್ಟ ಆಯ್ತು. ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಡ್ಯಾನ್ಸ್. ಇಷ್ಟ ಆಯ್ತಾ? ಓವರ್ ಆಲ್ ಫಿಲಮ್ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಫಿಲಮ್ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಮಾತಾಡ್ತೀರಲ್ಲ ಅಣ್ಣ, ಆ ಡೈಲಾಗ್ಸ್, ಆ ಡೆಲಿವರಿ ತುಂಬಾ ಇಷ್ಟ ಆಯ್ತು ಅಣ್ಣ. ಥ್ಯಾಂಕ್ ಯು ಸೂಪರ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಮ್ ವಿನಯ್ ಅಣ್ಣನ್ಗೆ ಇನ್ನೊಂದ್ಸಲ ಫಿಲಮ್ ಮಾಡಿ ಚೆನ್ನಾಗಿರೋದು ಅಷ್ಟೇ ಕೇಳ್ಕೊಳ್ಳೋದು. ಖಂಡಿತ ಮಾಡ್ತೀನಿ. ಅವ್ರ ಜೊತೆ ಯಾವಾಗ್ಲೂ ಸಿನಿಮಾ ಮಾಡಕ್ಕೆ ಅವ್ರ ಬ್ಯಾನರ್ ನಮ್ ಬಿಡಲ್ಲ.